ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪಶ್ಚಿಮ ಘಟ್ಟಗಳ ಅತ್ಯಂತ ಅದ್ಭುತ ಜೀವಿ ನೀಲಗಿರಿ ತಹರ ಬಗ್ಗೆ ತಿಳಿಯೋಣ. ಈ ಪ್ರಾಣಿಯನ್ನು ಸರಳವಾಗಿ ದಕ್ಷಿಣ ಭಾರತದ ಅಪರೂಪದ ಕಾಡು ಆಡು ಅಥವಾ ಬೆಟ್ಟದ ಹಾಡು ಎನ್ನಬಹುದು. ಇವು ಪ್ರಮುಖವಾಗಿ ತಮಿಳುನಾಡು ಮತ್ತು ಕೇರಳದ ಗಡಿಭಾಗದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ಸಾಮಾನ್ಯ ಜಾಗದಲ್ಲಿ ಇರದೆ ಸಮುದ್ರ ಮಟ್ಟದಿಂದ ಸುಮಾರು 8,000 ಅಡಿ ಎತ್ತರದಲ್ಲಿ ವಾಸಿಸುತ್ತವೆ. ಹೌದು, ಅಷ್ಟು ಎತ್ತರದ ಪ್ರದೇಶಗಳನ್ನು ಇವು ತಮ್ಮ ಸಾಮ್ರಾಜ್ಯ ಮಾಡಿಕೊಂಡಿವೆ. ಇವುಗಳಿಗೆ ಮಂಜು ಮುಸುಕಿದ ವಾತಾವರಣ ಮತ್ತು ತೇವಾಂಶ ಎಂದರೆ ತುಂಬಾ ಇಷ್ಟ. ಪಶ್ಚಿಮ ಘಟ್ಟಗಳ ಅತಿ ಎತ್ತರದ ಶೋಲಾ ಹುಲ್ಲುಗಾವಲುಗಳು ಇವುಗಳ ಮುಖ್ಯ ವಾಸಸ್ಥಾನ. ಈ ಜೀವಿಗಳು ಕಡಿದಾದ ಗ್ರಾನೈಟ್ ಬಂಡೆಗಳ ಮೇಲೆ ಬಹಳ ಸುಲಭವಾಗಿ ಓಡಾಡಬಲ್ಲವು. ಮನುಷ್ಯರು ಹತ್ತಲು ಹೆದರುವ ಜಾಗದಲ್ಲಿ ಇವು ಆರಾಮವಾಗಿ ನಿಲ್ಲುತ್ತವೆ. ಬೆಟ್ಟಗಳ ತುದಿಯಲ್ಲಿ ನಿಂತು ಇವು ಇಡೀ ಕಾಡಿನ ಮೇಲೆ ಕಣ್ಣಿಟ್ಟಿರುತ್ತವೆ. ಈ ಎತ್ತರದ ಪ್ರದೇಶಗಳಲ್ಲಿ ಆಮ್ಲಜನಕದ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಆದರೂ ಇವುಗಳು ಅಲ್ಲಿನ ಕಠಿಣ ಹವಾಮಾನಕ್ಕೆ ಹೊಂದಿಕೊಂಡು ಬದುಕುತ್ತಿವೆ. ಇವುಗಳನ್ನು ಪಶ್ಚಿಮ ಘಟ್ಟಗಳ ಪ್ರಾಚೀನ ಪರ್ವತ ನಿವಾಸಿಗಳು ಎಂದು ಕರೆಯಲಾಗುತ್ತದೆ. ತಮಿಳುನಾಡು ಸರ್ಕಾರವು ಈ ನೀಲಗಿರಿ ತಹರ ಅನ್ನು ತನ್ನ ರಾಜ್ಯ ಪ್ರಾಣಿ ಎಂದು ಘೋಷಿಸಿದೆ. ಇವುಗಳ ಇತಿಹಾಸ ಮತ್ತು ವಿಕಾಸ ತುಂಬಾ ಹಳೆಯದು ಎಂದು ಸಂಶೋಧನೆಗಳು ಹೇಳುತ್ತಿವೆ. ಇವು ಕೇವಲ ದಕ್ಷಿಣ ಭಾರತದ ಈ ನಿರ್ದಿಷ್ಟ ಪರ್ವತ ಶ್ರೇಣಿಗಳಲ್ಲಿ ಮಾತ್ರ ಬದುಕಬಲ್ಲವು. ಬೇರೆ ಕಡೆ ಇವುಗಳನ್ನು ತಂದು ಸಾಕಲು ಹೋದರೆ ಇವು ಬದುಕುವುದು ಕಷ್ಟ. ಈ ಕಾರಣಕ್ಕಾಗಿಯೇ ಇವುಗಳನ್ನು ಅತ್ಯಂತ ಅಪರೂಪದ ಜೀವಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಬೆಟ್ಟದ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳ ಒಂದು ಸಣ್ಣ ಹೆಜ್ಜೆಯು ಇಡೀ ಬೆಟ್ಟದ ಪರಿಸರಕ್ಕೆ ಮುಖ್ಯವಾಗಿರುತ್ತದೆ. ಇವುಗಳ ದೈಹಿಕ ವಿನ್ಯಾಸವೇ ಪರ್ವತಗಳನ್ನು ಹತ್ತಲು ಸಹಾಯ ಮಾಡುವಂತೆ ಸೃಷ್ಟಿಯಾಗಿದೆ. ಇವುಗಳಿಗೆ ತುಂಬಾ ಬಲಿಷ್ಠವಾದ ಕಾಲುಗಳು ಮತ್ತು ಶಕ್ತಿಯುತವಾದ ದೇಹವಿರುತ್ತದೆ. ಇವುಗಳ ಮುಖ್ಯ ರಹಸ್ಯ ಇರುವುದು ಇವುಗಳ ವಿಶೇಷವಾದ ಗೊರಸುಗಳಲ್ಲಿ. ಇವುಗಳಿಗೆ ಸೀಳು ಗೊರಸುಗಳು ಇರುತ್ತವೆ. ಈ ಗೊರಸುಗಳ ಒಳಗಿನ ಭಾಗವು ರಬ್ಬರ್ನಂತೆ ತುಂಬಾ ಮೃದುವಾಗಿರುತ್ತದೆ. ಈ ಮೃದುವಾದ ಭಾಗವು ಬಂಡೆಗಳ ಮೇಲೆ ಬಲವಾದ ಹಿಡಿತವನ್ನು ನೀಡುತ್ತವೆ. ಗೊರಸುಗಳ ಹೊರಭಾಗವು ಗಟ್ಟಿಯಾಗಿದ್ದು ಕಲ್ಲುಗಳಿಂದ ಕಾಲಿಗೆ ಪೆಟ್ಟಾಗದಂತೆ ಕಾಯುತ್ತದೆ. ಇದು ಇವುಗಳ ದೇಹಕ್ಕೆ ಒಂದು ರೀತಿಯ ನ್ಯಾಚುರಲ್ ಟ್ರೆಕ್ಕಿಂಗ್ ಶೂ ಇದ್ದಂತೆ ಕೆಲಸ ಮಾಡುತ್ತದೆ. ಸುಮಾರು 80 ಡಿಗ್ರಿಯಷ್ಟು ನೇರವಾಗಿರುವ ಕಡಿದಾದ ಬಂಡೆಗಳ ಮೇಲೂ ಇವು ಸರಾಗವಾಗಿ ಸಾಗುತ್ತವೆ. ಇವುಗಳು ಬಂಡೆಯ ಮೇಲೆ ಹೋಗುವಾಗ ಗುರುತ್ವಾಕರ್ಷಣೆಯ ನಿಯಮವೇ ಸುಳ್ಳಾದಂತೆ ಭಾಸವಾಗುತ್ತದೆ. ಒಂದೇ ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟರೂ ಇವು ನೇರವಾಗಿ ಪ್ರಪಾತಕ್ಕೆ ಬಿದ್ದು ಸಾಯಬಹುದು. ಆದರೆ ಇವುಗಳು ಎಂದಿಗೂ ಬಂಡೆಗಳ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಳ್ಳುವುದಿಲ್ಲ. ಇವುಗಳ ಕಣ್ಣುಗಳ ದೃಷ್ಟಿ ಸಾಮರ್ಥ್ಯ ತುಂಬಾ ತೀಕ್ಷ್ಣವಾಗಿರುತ್ತದೆ. ದೂರದಲ್ಲಿ ಆಗುವ ಸಣ್ಣ ಚಲನೆಯನ್ನು ಇವು ತಕ್ಷಣವೇ ಗುರುತಿಸಬಲ್ಲವು. ಇವುಗಳ ದೇಹದ ಬಣ್ಣವು ಬೆಟ್ಟದ ಕಲ್ಲುಗಳು ಮತ್ತು ಒಣ ಹುಲ್ಲಿನ ಬಣ್ಣಕ್ಕೆ ಹೋಲುತ್ತದೆ. ಇದರಿಂದಾಗಿ ಇವುಗಳು ಬಂಡೆಗಳ ನಡುವೆ ಇದ್ದಾಗ ಶತ್ರುಗಳ ಕಣ್ಣಿಗೆ ಬೇಗ ಬೀಳುವುದಿಲ್ಲ. ಗಂಡು ತರಹ ತಲೆ ಮೇಲೆ ಹಿಂಭಾಗಕ್ಕೆ ಬಾಗಿದ ಬಲಿಷ್ಠವಾದ ಕೊಂಬುಗಳಿರುತ್ತವೆ. ಹೆಣ್ಣು ತರಹಗಳಿಗೂ ಕೊಂಬುಗಳಿರುತ್ತವೆ, ಆದರೆ ಇವು ಗಂಡಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತವೆ. ವಯಸ್ಸಾದ ಗಂಡು ತರಹಗಳ ಬೆನ್ನಿನ ಮೇಲೆ ಬಿಳಿ ಬಣ್ಣದ ಚುಕ್ಕೆ ಮೂಡುತ್ತದೆ. ಇದನ್ನು ಸ್ಯಾಡಲ್ ಬ್ಯಾಕ್ ಎನ್ನುತ್ತಾರೆ. ಈ ದೈಹಿಕ ವೈಶಿಷ್ಟ್ಯಗಳೇ ಇವುಗಳನ್ನು ಪರ್ವತಗಳ ರಾಜನನ್ನಾಗಿ ಮಾಡಿವೆ. ಈಗ ಇವು ಇಷ್ಟೊಂದು ಎತ್ತರದ ಜಾಗದಲ್ಲಿ ಏಕಪ್ಪ ಇರುತ್ತವೆ ಎಂಬ ಪ್ರಶ್ನೆ ಬರಬಹುದು. ಇದಕ್ಕೆ ಮುಖ್ಯ ಕಾರಣ ಕ್ರೂರ ಮೃಗಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು. ಕಾಡಿನಲ್ಲಿರುವ ಚಿರತೆ, ಹುಲಿ ಮತ್ತು ಕಾಡು ನಾಯಿಗಳು ಇವುಗಳ ಮುಖ್ಯ ಶತ್ರುಗಳು. ಆದರೆ ಆ ಕ್ರೂರ ಪ್ರಾಣಿಗಳಿಗೆ ಇಷ್ಟು ಕಡಿದಾದ ಬಂಡೆಗಳನ್ನು ಹತ್ತಲು ಸಾಧ್ಯವಾಗುವುದಿಲ್ಲ. ಶತ್ರುಗಳು ದಾಳಿ ಮಾಡಿದ ತಕ್ಷಣ ಇವು ಕಡಿದಾದ ಪರ್ವತದ ಕಡೆಗೆ ಓಡಿ ಹೋಗುತ್ತವೆ. ಬೇಟೆಯಾಡುವ ಪ್ರಾಣಿಗಳು ಪ್ರಪಾತವನ್ನು ನೋಡಿ ಅಲ್ಲಿಗೆ ತಮ್ಮ ಬೆನ್ನಟ್ಟುವಿಕೆಯನ್ನು ನಿಲ್ಲಿಸುತ್ತವೆ. ಹೀಗೆ ಎತ್ತರದ ಐಸೋಲೇಷನ್ ಅಥವಾ ಒಂಟಿತನವೇ ಇವುಗಳಿಗೆ ರಕ್ಷಣಾ ಕವಚವಾಗಿದೆ. ಇವುಗಳು ಸಂಪೂರ್ಣವಾಗಿ ಸಸ್ಯಾಹಾರಿ ಜೀವಿಗಳಾಗಿವೆ. ಬೆಟ್ಟದ ಮೇಲಿರುವ ವಿವಿಧ ಜಾತಿಯ ಹುಲ್ಲು ಮತ್ತು ಸಣ್ಣ ಗಿಡಗಳು ಇವುಗಳ ಮುಖ್ಯ ಆಹಾರ. ಇವುಗಳು ಸಾಮಾನ್ಯವಾಗಿ ಗುಂಪುಗಳಲ್ಲಿ ವಾಸಿಸಲು ಇಷ್ಟಪಡುತ್ತವೆ. ಈ ಗುಂಪನ್ನು ಹಾರ್ಡ್ ಎಂದು ಕರೆಯಲಾಗುತ್ತದೆ. ಒಂದು ಗುಂಪಿನಲ್ಲಿ ಕೆಲವೊಮ್ಮೆ 10ರಿಂದ ಹಿಡಿದು 100ಕ್ಕೂ ಹೆಚ್ಚು ತರಗಳು ಇರುತ್ತವೆ. ಇವುಗಳು ಮೇಯುವಾಗ ಇಡೀ ಗುಂಪು ಒಂದೇ ಕಡೆ ಗಮನ ಹರಿಸುವುದಿಲ್ಲ. ಇವುಗಳ ಗುಂಪಿನಲ್ಲಿ ಒಂದು ತರ ಯಾವಾಗಲೂ ಕಾವಲುಗಾರನಂತೆ ಕೆಲಸ ಮಾಡುತ್ತದೆ. ಅದು ಎತ್ತರದ ಬಂಡೆಯ ಮೇಲೆ ನಿಂತು ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸುತ್ತಿರುತ್ತದೆ. ಏನಾದರೂ ಅಪಾಯದ ಮುನ್ಸೂಚನೆ ಸಿಕ್ಕರೆ ಅದು ತಕ್ಷಣವೇ ಒಂದು ರೀತಿಯ ಶಬ್ದ ಮಾಡುತ್ತದೆ. ಈ ಎಚ್ಚರಿಕೆಯ ಶಬ್ದ ಕೇಳಿದ ತಕ್ಷಣ ಇಡೀ ಗುಂಪು ಸುರಕ್ಷಿತ ಜಾಗಕ್ಕೆ ಓಡಿ ಹೋಗುತ್ತವೆ. ಇವುಗಳ ಈ ಒಗ್ಗಟ್ಟು ಮತ್ತು ಸಂವಹನ ಕಲೆ ನಿಜಕ್ಕೂ ಅದ್ಭುತವಾಗಿದೆ. ಮಳೆ ಇರಲಿ ತೀವ್ರ ಗಾಳಿ ಇರಲಿ ಇವು ಬೆಟ್ಟದ ಮೇಲೆಯೇ ಕಾಲ ಕಳೆಯುತ್ತವೆ.
ಪ್ರಕೃತಿಯ ಕಠಿಣ ಸವಾಲುಗಳಿಗೆ ಇವು ಎಂದಿಗೂ ಸೋಲು ಒಪ್ಪಿಕೊಳ್ಳುವುದಿಲ್ಲ. ಇವುಗಳ ಸಂತಾನೋತ್ಪತ್ತಿಯ ಕಾಲ ಸಾಮಾನ್ಯವಾಗಿ ಮುಂಗಾರು ಮುಗಿದ ನಂತರ ಆರಂಭವಾಗುತ್ತದೆ. ಆ ಸಮಯದಲ್ಲಿ ಗಂಡು ತರಗಳ ನಡುವೆ ಹೆಣ್ಣಿಗಾಗಿ ಭೀಕರ ಕಾಳಗ ನಡೆಯುತ್ತದೆ. ತಮ್ಮ ಬಲಿಷ್ಠ ಕೊಂಬುಗಳಿಂದ ಪರಸ್ಪರ ಮುಖಾಮುಖಿ ಡಿಕ್ಕಿ ಹೊಡೆದುಕೊಳ್ಳುತ್ತವೆ. ಈ ಕಾಳಗದಲ್ಲಿ ಗೆದ್ದ ಗಂಡು ತರ ಗುಂಪಿನ ನಾಯಕನಾಗುತ್ತದೆ. ಹೆಣ್ಣು ತರ ಸುಮಾರು 6 ತಿಂಗಳ ಗರ್ಭಾವಸ್ಥೆಯ ನಂತರ ಒಂದು ಮರಿಗೆ ಜನ್ಮ ನೀಡುತ್ತದೆ. ಮರಿಗಳು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ತಾಯಿಯ ಜೊತೆ ಬಂಡೆ ಹತ್ತಲು ಕಲಿಯುತ್ತವೆ. ಆರಂಭದಲ್ಲಿ ಮರಿಗಳನ್ನು ಶತ್ರುಗಳಿಂದ ಕಾಪಾಡುವುದು ತಾಯಿಗೆ ದೊಡ್ಡ ಸವಾಲಾಗಿರುತ್ತದೆ. ಪ್ರಸ್ತುತ ದಿನಗಳಲ್ಲಿ ಈ ಸುಂದರ ಜೀವಿಗಳು ದೊಡ್ಡ ಸಂಕಷ್ಟವನ್ನು ಎದುರಿಸುತ್ತಿವೆ. ಜಗತ್ತಿನಲ್ಲಿ ಈಗ ಕೇವಲ ಕೆಲವೇ ಸಾವಿರ ನೀಲಗಿರಿ ತರಗಳು ಮಾತ್ರ ಉಳಿದುಕೊಂಡಿವೆ. ಅಕ್ರಮ ಬೇಟೆಯಾಡುವಿಕೆ ಇವುಗಳ ಸಂಖ್ಯೆ ಕಡಿಮೆಯಾಗಲು ಒಂದು ಮುಖ್ಯ ಕಾರಣ. ಕಾಡಿನ ನಾಶ ಮತ್ತು ಹವಾಮಾನ ವೈಪರೀತ್ಯದಿಂದ ಇವುಗಳ ವಾಸಸ್ಥಾನ ಕಿರಿದಾಗುತ್ತಿದೆ. ಇವುಗಳ ರಕ್ಷಣೆಗಾಗಿ ಸರ್ಕಾರವು ತಮಿಳುನಾಡಿನ ಇರಾವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಶೇಷ ವ್ಯವಸ್ಥೆ ಮಾಡಿದೆ. ಕೇರಳದ ಮುನ್ನಾರ್ ಬಳಿಯೂ ಇವುಗಳನ್ನು ಸಂರಕ್ಷಿತ ವಲಯದಲ್ಲಿ ನೋಡಬಹುದು. ಪ್ರವಾಸಿಗರು ಇವುಗಳನ್ನು ನೋಡಲು ದೂರದ ಊರುಗಳಿಂದ ಇಲ್ಲಿಗೆ ಬರುತ್ತಾರೆ. ಆದರೆ ಇವುಗಳ ಹತ್ತಿರ ಹೋಗಿ ತೊಂದರೆ ಕೊಡುವುದನ್ನು ಸರ್ಕಾರ ನಿಷೇಧಿಸಿದೆ. ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗಳಿಗೆ ಇವುಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವುದು ಒಂದು ದೊಡ್ಡ ಕನಸು. ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಯ ಸಂಕೇತವಾಗಿ ಈ ನೀಲಗಿರಿ ತರ ಉಳಿಯಬೇಕಾಗಿದೆ. ಈ ಅಪರೂಪದ ಪ್ರಾಣಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ತುಂಬಾ ಅಗತ್ಯವಿದೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.